ಹರ್ಷ ಹರ್ಷ ಹೇಳಪ್ಪ. ಒಂದು 5 ನಿಮಿಷ. ಇವತ್ತು ನಿನ್ ಹುಟ್ಟಿದಪ್ಪ, ಎದ್ದು ದೇವ್ರ ಮುಖ ನೋಡು. ಕಣ್ಣು ಕಾಣ್ದಿರೋ ದೇವ್ರನ್ನ ಪೂಜೆ ಮಾಡಿ ಅಭ್ಯಾಸ ಇಲ್ಲ ನನಗೆ. ನನ್ನ ಪಾಲಿ ನೀನೇ ದೇವರು. ಹೋಗು, ಸ್ನಾನ ಮಾಡ್ಕೊಂಡ್ ಬಾ, ಟಿಫನ್ ರೆಡಿ ಮಾಡಿರ್ತೀನಿ. ಬಟ್ಟೆ ಬದಲಾಯಿಸ್ಕೊಂಡ್ಬರ್ತೀನಿ. ಅವನು ಇಷ್ಟು ಬೇಗ ಎದ್ದಿರಲ್ಲ ಕಂಡ್ರ, ಸೂರ್ಯ ವಂಶದವನು. ನಾವೇ ನೀರ್ ತಗೊಂಡು ಉಯ್ದು ಎಬ್ಬಿಸ್ಬೇಕು. ಅಮ್ಮ ಏನ್ರೋ? ಅಮ್ಮ ಅಡಿಗೆ ಮಾಡಿದ್ದಾರೆ ಕಣೋ. ಹರ್ಷ ಎದ್ದಿದ್ದಾನೆ ಕೇಳು. ಹರ್ಷ ಇನ್ನೂ ಎದ್ದಿಲ್ವಾ? ಎದ್ದಿದ್ದಾನೆ, ಡ್ರೆಸ್ ಹಾಕೊಂಡ್ ಬರ್ತಾನೆ. ಕೂತ್ಕೊಳ್ಳಿ, ಕಾಫಿ ಕೊಡ್ತೀನಿ. ಈ ಶರ್ಟ್ ಚೆನ್ನಾಗಿದ್ಯಾ? ಚೆನ್ನಾಗೇನೋ ಇದೆ, ಆದ್ರೆ ಆ ಲೈಟ್ ಬ್ಲೂ ಶರ್ಟ್ ಇದೆಯಲ್ಲ ಅದನ್ನ ಹಾಕೋ. ಹರ್ಷ ಬೇಗ ಬರೋ, ನಾವ್ ಹೋಗಷ್ಟರಲ್ಲಿ ಮದ್ವೆ ಎಲ್ಲ ಮುಗ್ದೋಗ್ಬಿಡುತ್ತೆ ಅಷ್ಟೇ. ಈ ಶರ್ಟ್ ನಾನು ಹೇಳಿದ್ದು? ಹೌದು. ಸರಿ ಇದೆಯಾ? ಬನ್ನಪ್ಪ. ಅಮ್ಮ ಬರ್ತೀವಿ. ಹೋಗ್ ಬನ್ನಿ. ಅಮ್ಮ ಬರ್ಲಾ? ಅಮ್ಮ ಬರ್ತೀವಿ. ಏನೇ 2 ದಿನ ಅಂತ 4 ದಿನ ಹೋಗ್ಬಿಟ್ಟೆ? ನಿನ್ ಮಗನ್ಗೇನಾದ್ರೂ ಹೆಣ್ಣುಗಿನ್ ನೋಡಿದ್ಯಾ? ಹೆಣ್ಣೇನ್ ನೋಡ್ಲಿಲ್ಲ. ಹರ್ಷ ಇಲ್ವಾ? ಆಗ್ಲೇ ಆಫೀಸ್ಗೆ ಹೋದ್ನಲ್ಲೋ. ಸರಿ ಅಮ್ಮ, ಬರ್ತೀನಿ. ಮನೋಜ್, ನಿನ್ನ ಹತ್ರನೇ ಮಾತಾಡ್ಬೇಕು ಅಂತಿದ್ದೆ, ಬಾ ಕೂತ್ಕೋ. ನೋಡಪ್ಪ, ನೀವೆಲ್ಲ ಮದ್ವೆ ಮಾಡ್ಕೊಂಡ್ರಿ. ಇವನಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಈಗೇನೋ ದೊಡ್ಡ ಮನಸ್ಸು ಮಾಡಿ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾನೆ. ಆದ್ರೆ ಅದ್ಯಾರೋ ನಿನ್ನ ಮದ್ವೆಲಿ ನೋಡಿದ ಹುಡುಗಿ ಅಂತೆ. ಅವಳ ಹೆಸರು, ಕುಲ, ಗೋತ್ರ ಏನೂ ಗೊತ್ತಿಲ್ಲ. ಅವಳು ಯಾರು ಅಂತ ಹುಡ್ಕೋದು? ಈಗ ಅವನು ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾನೆ. ಓ ಸೀಮನಾ? ಅವಳು ತುಂಬಾ ಫಾಸ್ಟ್ ಬಿಡಿ, ನೋಡಕ್ ಚೆನ್ನಾಗಿದ್ದಾಳೆ, ತುಂಬಾ ಒಳ್ಳೆ ಹುಡುಗಿ. ಆದ್ರೆ ನಿಮ್ಮನೆಗೆ ಸೊಸೆಯಾಗಿ ಬರೋದು ಸ್ವಲ್ಪ ಕಷ್ಟ. ಯಾಕೆ? ಯಾಕಂದ್ರೆ ಅವಳ ಪೇರೆಂಟ್ಸ್ ಒಪ್ಪೋದು ಕಷ್ಟ. ಜೊತೆಗೆ ಮನೆ, ಗಂಡ, ಮಕ್ಕಳು ಅಂತ 4 ಗೋಡೆಗಳ ಮಧ್ಯೆ ಇರೋಳಲ್ಲ ಅವಳು. ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅನ್ನೋ ಛಲ ಇರೋ ಹುಡುಗಿ. ಹಾಗಾದ್ರೆ ಕಷ್ಟ. ಅಂತೋಳು ಅಂದ್ಮೇಲೆ ನಮ್ಮ ಮನ್ಸು ಇನ್ ಸರಿ ಹೋಗಲ್ಲ. ಒಳ್ಳೆ ಸಂಪ್ರದಾಯ, ಮನೆ, ಮಕ್ಕಳು ಅಂತ ನೋಡ್ಕೊಳ್ಳೋಳ್ಬೇಕು. ಇಲ್ದಿದ್ರೆ ನನ್ ತರನೇ ಇಳ್ಕೊ ಆಗೋಗ್ಬಿಡುತ್ತಷ್ಟೇ. ಹಾಗಾದ್ರೆ ನೀವು ಬೇರೆ ಯಾವ್ದಾದ್ರು ಹುಡುಗಿ ನೋಡಿ ಮದುವೆ ಮಾಡೋದು ಒಳ್ಳೇದು. ಆದ್ರೆ ಅವನು ಒಪ್ಕೋಬೇಕಲ್ಲ. ಅಯ್ಯೋ, ಅವನ ಬಗ್ಗೆ ನಂಗೆ ಗೊತ್ತಿಲ್ಲಮ್ಮ. ಅದನ್ನ ನಂಗೆ ಬಿಟ್ಬಿಡಿ, ನಾನು ಅವನು ಒಪ್ಪಿಸ್ತೇನೆ. ಅಮ್ಮ ಲೇಟ್ ಆಯ್ತಮ್ಮ, ನಾನು ಬರ್ತೀನಿ. ಅವನಿಗೆ ಒಂದು ಮದುವೆ ಅಂತ ಮಾಡ್ಬಿಟ್ರೆ ನಾನ್ ನೆಮ್ಮದಿಯಾಗಿರ್ಬಹುದು. ಅನ್ಸೂಯ, ಮದುವೆನ ನೋಡ್ ಮಾಡೆ. ನಾನ್ ಮಾಡಿದ ತಪ್ಪನೆ ನೀನ್ ಮಾಡ್ಬೇಡ. ತುಂಬಿದ ಮನೆಯಿಂದ, ಬಡ ಕುಟುಂಬದಿಂದ ದೊಡ್ಡೋರು ಅಂದ್ರೆ ಭಯ ಭಕ್ತಿರೋಳ್ನ ತಗೊಂಡ್ ಬಾ. ನೋಡೆ, ನಾವ್ ಹೇಳಿದ್ರೆ ತಿಳ್ಕೊಳ್ಳೋಷ್ಟು ಬುದ್ಧಿ ಇದ್ರೆ ಸಾಕು. ತುಂಬಾ ಸುಂದರವಾಗಿದ್ರೆ ಗಂಡನ್ನ ಕೈಗೊಂಬೆ ಮಾಡ್ಕೊಂಡ್ಬಿಡ್ತಾನೆ. ನೋಡು, ನಮ್ ಪರಿಚಯ ಇದ್ದವರೊಬ್ರು ಬ್ರೋಕರ್ ಸುಬ್ಬಣ್ಣ ಅಂತ ಇದ್ದಾರೆ. ಅವ್ರು ಬೇಕಾದ್ರೆ ಹೇಳ್ತೀನಿ. ಅಲ್ವಾ, ನಾನಿನ್ ಬೆಸ್ಟ್ ಫ್ರೆಂಡ್ ತಾನೆ, ಈ ವಿಷಯ ನನ್ನ ಹತ್ರ ಕೇಳಲಿಲ್ಲ. ಹಾಗೇನಿಲ್ಲಪ್ಪ, ಮೊನ್ನೆ ನಮ್ಮ ಅಜ್ಜಿ ತಾತನ ನೋಡಕ್ ಹೋಗೋವರೆಗೂ ನನಗೂ ಮದುವೆಲಿ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಈ ವಯಸ್ಸಲ್ಲೂ ಇಷ್ಟು ಅನ್ಯೋನ್ಯವಾಗಿದಾರಲ್ಲ, ನಾವು ಯಾಕೆ ಮದುವೆ ಆಗ್ಬಾರ್ದು ಅನ್ನಿಸ್ತು. ಮದುವೆ ಅಂತ ಬಂದ್ಮೇಲೆ ಸೀಮನ್ನೇ ಮದುವೆ ಆಗೋಣ ಅನ್ಕೊಂಡೆ. ನಿನ್ನ ನಿರ್ಧಾರ ಏನು ಸರಿಯಪ್ಪ, ಆದ್ರೆ ಈಗ ಸಮಯ ಮೀರೋಯ್ತಲ್ಲ. ಏನು ಹಾಗಂದ್ರೆ? ಹಾಗಂದ್ರೆ ಸೀಮಾಗೆ ಈಗ 15 ದಿವಸಗಳ ಹಿಂದೆ ಎಂಗೇಜ್ಮೆಂಟ್ ಆಗೋಯ್ತು. ಅಂದ್ರೆ ಅವಳಿಗೆ ಮದುವೆ ಫಿಕ್ಸ್ ಆಗೋಯ್ತಾ? ಎಸ್, ಯು ಆರ್ ಟೂ ಲೇಟ್. ಹರ್ಷ, ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂಥರ ಇದೆಯಲ್ಲ, ಯಾಕೋ? ಏನಿಲ್ಲಮ್ಮ, ಮನೋಜ ಸಿಕ್ಕಿದ್ದ. ಅವನ ಮದುವೆಲಿ ಒಂದು ಹುಡುಗಿ ನೋಡಿದೆ ಅನ್ನಲ್ಲ, ಅವಳಿಗೆ ಎಂಗೇಜ್ಮೆಂಟ್ ಆಗೋಗಿದೆಯಂತಮ್ಮ. ಋಣಾನುಬಂಧ ಅಂತ ಅದಕ್ಕೆ ಹೇಳೋದು. ನಿನಗೆ ಅಂತ ಆ ಬ್ರಹ್ಮ ಯಾರನ್ನು ಸೃಷ್ಟಿ ಮಾಡಿದಾನೋ ಅದನ್ನು ಬದಲಾಯಿಸೋಕ್ಕಾಗತ್ತಾ? ಬಾ, ಊಟ ಮಾಡೋಣ. ಬೇಡಮ್ಮ,
ಅದಕ್ಕೆಲ್ಲ ಬೇಜಾರು ಪಟ್ಕೊಂಡ್ರೆ ಹೇಗೋ ನೋಡು, ಕಾಮಾಕ್ಷಮ್ಮನಿಗೆ ಗೊತ್ತಿರೋರು ಸುಬ್ಬಣ್ಣ ಅಂತಿದಾರಂತೆ. ಅವ್ರಿಗೆ ಹೇಳಿದ್ರೆ ಹುಡುಗಿನ ತೋರಿಸ್ತಾರಂತೆ. ನಾಳೆ ಹೋಗಿ ನೋಡ್ಕೊಂಡು ಬರೋಣ. ಮನೆ ತುಂಬಾ ಚಿಕ್ಕದು. ಮನೆ ಚಿಕ್ಕದಾದ್ರೆ ಏನು, ಮನಸ್ಸು ದೊಡ್ಡದಾಗಿದ್ರೆ ಸಾಕು. ಸಾವಿತ್ರಿ, ಪೂಜೆನ ಕರ್ಕೊಂಬಾ. ಹುಡುಗಿ ದಂತದ ಗೊಂಬೆ ಇದ್ದಾಗಿದ್ದಾಳೆ. ದಂತದ ಗೊಂಬೆ, ಈ ಅರಳೆಣ್ಣೆ. ಆಡಂಬರ ಇಲ್ಲದೆ ಇರಬಹುದು, ಲಕ್ಷಣವಾಗಿದ್ದಾಳೆ. ನನ್ ಸೊಸೆ ಆಗೋಕೆ ಲಾಯಕು. ನಿನ್ಗೇನನ್ಸುತ್ತೆ? ನಿನಗೆ ಓಕೆ ಅಂದ್ಮೇಲೆ ಮುಗೀತು. ಮೊದಲು ತಲೆಗೆ ಶಾಂಪೂ ಮಾಡ್ಕೊಳಕ್ಕೆ ಹೇಳು. ಅದೇನು ಹರಳೆಣ್ಣೆ, ಕುಂಕುಮ, ಅಷ್ಟು ಹೂವು ಎಲ್ಲ ಕಮ್ಮಿ ಮಾಡಕ್ಕೆ ಹೇಳು. ಬರೋ ಸಂಬಳ ಎಲ್ಲ ಅದಕ್ಕೆ ಆಗೋಗುತ್ತೆ. ನಮಗೆ ನಿಮ್ಮ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ. ಪರವಾಗಿಲ್ಲ, ಇವತ್ತು ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಯಾಕೆ ಗೊತ್ತಾ? ಗೊತ್ತಿಲ್ಲ. ಒಂದು ಲಾರಿ ಲೋಡ್ ಹೂವ, ಸುರಿತಾರ ಹರಳೆಣ್ಣೆ ಏನೂ ಇಲ್ಲ, ಅದಕ್ಕೆ. ಹೇ, ಈ ತರ ಕಾಲಿಗೆ ಬಿಡೋದ್ರಲ್ಲಿ ನನಗೆ ಇಷ್ಟ ಇಲ್ಲ. ನಾನು ನೀನು ಗಂಡ ಹೆಂಡತಿ, ಸಂಸಾರದಲ್ಲಿ ಸರಿ ಸಮಾನರು. ಏನೋ ನಿನ್ ಜಾಗ ಇರೋದು ನನ್ನ ಕಾಲ ಹತ್ರ ಅಲ್ಲ, ಇಲ್ಲಿ. ಒಂದು ನಿಮಿಷ ಬಂದೆ. ಏನಾಯ್ತಪ್ಪ? ಯಾಕೆ ಬಂದೆ? ನೀನ್ ನೋಡೋಣ ಅಂತಾನೆ ಬಂದೆಮ್ಮ. ನಾನಿಲ್ದೆ ನಿನ್ನಿದ್ದೆ ಬರಲ್ಲ ನಂಗೆ ಗೊತ್ತು. ಅದಕ್ಕೆ ನಿನ್ ಜೊತೆ ಸ್ವಲ್ಪ ತಿದ್ಬಿಟ್ಟು ಆಮೇಲೆ ಹೋಗ್ತೇನೆ. ಅಯ್ಯೋ ದಡ್ಡ, ಈ ರಾತ್ರಿ ಗಂಡ ಹೆಂಡತಿ ಬದುಕಿನಲ್ಲೇ ಅತ್ಯಂತ ಸುಂದರವಾದ ರಾತ್ರಿ, ಎಲ್ಲವನ್ನೂ ಮರೆಯುವಂಥ ಕ್ಷಣ. ಇಂಥ ಸಮಯದಲ್ಲಿ ಅಮ್ಮನ ಜ್ಞಾಪಿಸ್ಕೊಂಡು ಬಂದಿದೆಯಲ್ಲ, ನಿನಗೇನು ಹೇಳಬೇಕು? ಹೋಗು, ಪಾಪ ಹುಡುಗಿ ಏನು ಅನ್ಕೋತಾ ಇದ್ದಾಳೋ ಏನೋ. ನಾನು ಮಲಗ್ತೀನಿ, ನೀನು ಹೋಗು. ಮೊದಲು ನೀನು ಮಲ್ಕೋ, ಆಮೇಲೆ ಹೋಗ್ತೇನೆ. ನಾನು ಸಣ್ಣ ಹುಡುಗ ಇದ್ದಾಗಲೇ ನಮ್ಮಪ್ಪ ತೀರ್ಕೊಂಡ್ರು. ಅವತ್ತಿನಿಂದ ನನಗೆ ಅಪ್ಪ ಅಮ್ಮ ಎಲ್ಲ ನಮ್ಮ ತಾಯಿನೇ. ಅವತ್ತಿಂದ ಇವತ್ತುವರೆಗೂ ಒಂದಿನ ಕೂಡ ಅವ್ರು ನಾನು ಬಿಟ್ಟಿದ್ದಿಲ್ಲ. ನಾನು ಇಲ್ಲದೆ ಅವ್ರು ನಿದ್ದೆನೇ ಬರಲ್ಲ. ಅದಕ್ಕೆ ಬಂದೆ. ನಿನಗೆ ಬೇಜಾರಾಯ್ತಾ? ಖಂಡಿತ ಇಲ್ಲ, ತುಂಬಾ ಸಂತೋಷ ಆಯ್ತು. ತಾಯಿ ಬಗ್ಗೆ ಇಷ್ಟೊಂದು ಪ್ರೀತಿ ಇರೋ ನಿಮ್ಮ ಹೆಂಡತಿ ಆಗಿರೋದು ನನ್ನ ಅದೃಷ್ಟ. ನೀನ್ ತುಂಬಾ ಬುದ್ಧಿವಂತೆ ಬಿಡೆ. ಒಳ್ಳೆ ಸೊಸೆನೇ ಆರಿಸ್ಕೊಂಡಿದ್ಯಾ. ಕೂತ್ಕೊಂಡ್ರೆ ಕೂತ್ಕೋತಾಳೆ, ನಿಂತ್ಕೊಂಡ್ರೆ ನಿಂತ್ಕೋತಾಳೆ. ನೀನ್ ಹೇಳಿದ ಹಾಗೆ ತುಂಬಾ ಸಂಪ್ರದಾಯಸ್ಥ ಕುಟುಂಬದವಳು. ಮನೆ ಕೆಲಸ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಡುಗೆನೂ ಅಷ್ಟೇ. ಎಲ್ಲಕ್ಕಿಂತ ಹೆಚ್ಚಾಗಿ ಹಿರಿಯರು ಅಂದ್ರೆ ತುಂಬಾ ಮರ್ಯಾದೆ, ಭಯ, ಭಕ್ತಿ ಅದೇ ಮುಖ್ಯ ಅಲ್ವೇನೆ? ಅವಳ ವೇಷಭೂಷಣ ನೋಡಿದ್ರೆ ಗೊತ್ತಾಗುತ್ತೆ ಬಿಡು. ಈಗಿನ ಕಾಲದ ಹುಡುಗಿರ್ ತರ ಸ್ಟೈಲು ಫ್ಯಾಷನು ಏನೂ ಇಲ್ಲ ಕಣೆ. ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರ್ಬೇಕು ಬಿಡಮ್ಮ. ಇದಕ್ಕೆಲ್ಲ ಕಾರಣ ನೀನೇ ಅಲ್ವೇನೆ?
ಇದೇನೇನ್ ಸೂಯ ಹೊಸ ಅವತಾರ. ಹೋಗ್ಬೇಕಾದ್ರೆ ಗೌರಮ್ಮ ತರ ಇದ್ದೋಳು ಬರ್ತಾ ಮೋಹಿನಿ ಹಾಕ್ಬಿಟ್ಟಿದ್ದಾಳೆ. ಮೇಕೆ ತರ ಇದ್ದೋಳು ಮೇನ್ಕೆ ಹಾಕ್ಬಿಟ್ಟಿದ್ದಾಳೆ. ಚೆನ್ನಾಗಿ ಮೋಡಿ ಮಾಡಿದಾಳೆ ಬಿಡು. ನನ್ಗೆ ಯಾಕಮ್ಮ ಇನ್ ಶುರುವಾಗುತ್ತೆ, ನಾನ್ ಬರ್ತೀನಿ ಕಣೆ. ಏನಿದು ಅವತಾರ? ಲಕ್ಷಣವಾಗಿ ಜಡೆ ಹಾಕೊಂಡು ಹೂ ಮುಡ್ಕೊಳ್ಳೋದ್ ಬಿಟ್ಟು ಒಳ್ಳೆ ಚಂಡಿ ಚಾಮುಂಡಿ ತರ ಕೂದಲು ಬಿಟ್ಕೊಂಡಿದ್ಯಲ್ಲ, ಅಸಹ್ಯ. ನನ್ಗೂ ಇಷ್ಟ ಇಲ್ದೇದ್ಮೇಲೆ ಯಾಕೆ ಮಾಡ್ಕೋಬೇಕು? ನಿನ್ನ ನೋಡಿದ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ನಾನೇನ್ ಮಾಡ್ಲಿ ಅತ್ತೆ? ಅವ್ರು ಹೇಳ್ದಂಗ್ ನಾನ್ ಕೇಳ್ಬೇಕಲ್ವಾ? 8 ದಿನದಲ್ಲಿ ಏನೆಲ್ಲ ಆಟ ಆಡಿದ್ಯೆ. ಈಗ ಅವನ್ ಹೇಳ್ದ ಅಂತ ಕಾರಣ ಹೇಳ್ತಾ ಇದೀಯಾ? ಅವನಿಗೇನು ಅಂತ ನನಗ್ ಗೊತ್ತಿಲ್ವಾ? ಇದೆಲ್ಲ ನಿಂದೆ ನಾಟಕ. ನಾನೇನ್ ನಾಟಕ ಮಾಡ್ದೆ ಅತ್ತೆ? ನಿನ್ನ ನೋಡಕ್ ಬಂದಾಗ ಹೇಗಿದ್ದೆ, ಈಗ ಇದನ್ನೆಲ್ಲ ಹ್ಯಾಕ್ ಕಲ್ತೆ? ಏನೇ ಅವನೇ ಬಂದ್ ನಿನಗ್ ಸಿಂಗಾರ ಮಾಡಿದ್ನಾ? ಈ ಮೊಸಳೆ ಕಣ್ಣೀರೆಲ್ಲ ನನ್ನ ಹತ್ರ ನಡೆಯಲ್ಲ. ಅವನ್ ಹೇಳ್ದ ಅಂದ್ರೆ ನಾನ್ ಸುಮ್ನೆ ಇರ್ತೀನಿ ಅನ್ಕೊಂಡ್ಯಾ? ಮಳ್ಳಿನ ಕಂಡು ಇನ್ಮೇಲೇನಾದ್ರೂ ಈ ಅವತಾರದಲ್ಲಿ ನೀನಿದ್ರೆ ಅಮ್ಮ ಎಲ್ಲಿದ್ದಾರೆ? ಪೂಜಾ, ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಯಾಕೆ ಅಳ್ತಾ ಇದೀಯ? ಒಳಗ್ ಬಂದಾಗ ಚೆನ್ನಾಗೇ ಇದೆಯಲ್ಲ. ಈ ತರ ಮಾತಾಡ್ದೆ ಅಳ್ತಾ ಕೂತ್ಕೊಂಡ್ರೆ ಏನ್ಕೋಬೇಕು ನಾನು? ಏನ್ ನಡೀತೀಗ? ನಿಮ್ಮ ಕೇಳಿದಕ್ಕೆ ಹೀಗಾಗಿದ್ದು. ಏನಾಯ್ತು ಅಂತ? ನೀವ್ ಹೇಳಿದಕ್ಕೆ ತಾನೇ ನಾನು ಹೀಗಿರೋದು. ಅದಕ್ಕೆ ನಾಟಕ ಆಡ್ತಿದ್ದೀನಿ ಅಂತ ಬೈತಿದ್ದಾರೆ. ಏನಂತ ಅಮ್ಮನಿಗೆ? ಅದೇನೋ ನೀವೇ ಹೋಗಿ ಕೇಳಿ. ಅಮ್ಮ ಏನಮ್ಮ ಇದು? ನಾವು ಮನೇಲಿ ಕಾಲಿಡ್ತಿದ್ದಕ್ಕೆ ಜಗಳ ಶುರು ಮಾಡ್ಬಿಟ್ಯಾ? ಆಗ್ಲೇ ನಾವು ಸುಸ್ತಾಗಿ ಬಂದಿದ್ದೀವಿ. ಜಗಳ ಆಡಕ್ ಬೇರೆ ಟೈಮ್ ಸಿಗಲಿಲ್ವಾ ನಿನ್ಗೆ? ಓಹೋ, ಆಗ್ಲೇ ಎಲ್ಲ ಹೇಳ್ಬಿಟ್ಲಾ? ಬೈದಿದ್ ಮಾತ್ರ ಹೇಳಿದ್ಲಾ? ಯಾಕೆ ಬೈದ್ರು ಅಂತ ಹೇಳಿಲ್ವಾ? ಅವಳಿರೋ ಅವತಾರ ನೋಡಿದ್ಯೇನೋ? ಏನ್ ಅವತಾರ? ನಿನಗಿದೆಲ್ಲ ಗೊತ್ತಾಗಲ್ಲ. ಅವಳನ್ನ ಈ ತರ ಡ್ರೆಸ್ ಮಾಡ್ಕೊಂತ ಹೇಳ್ದವ್ ನಾನೇ. ಸಂಪ್ರದಾಯ ಪೂಜೆ ಅಂತ 4-5 ದಿನ ಇದ್ದು ಈಗ ಅವಳಿಗೆ ಬೇಕಾದಾಗಿರೋಕೆ ಗೌರಮ್ಮನ್ ತರ ನಾಟಕ ಯಾಕೆ ಆಡ್ಬೇಕಿತ್ತು? ಜೊತೆಗೆ ನೀನ್ ಬೇರೆ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ನಾನೇನ್ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಅವಳ್ದು ಯಾವ ತಪ್ಪೂನು ಇಲ್ಲ. ಅವಳೇನ್ ಮೈ ಬಿಟ್ಕೊಂಡು ಓಡಾಡ್ತಿದ್ದಾಳೆ. ಯಾರು ಹಾಕೊಳ್ತಿರೋ ಬಟ್ಟೆನ ಹಾಕೊಂಡಿದ್ದಾಳೆ. ಎಲ್ರು ಹಾಕೊಳ್ಳೋದೆ. ಸರಿ, ಅವಳು ತಪ್ಪು ಅಂತಾನೆ ಇಟ್ಕೊಳ್ಳೋಣ. ಅದನ್ನ ಹೇಳಕ್ ಹೊತ್ತು ಗೊತ್ತು ಅಂತ ಒಂದ್ ಬೇಡ. ಬಂದ ತಕ್ಷಣ ಶುರು ಮಾಡ್ಬೇಕಿತ್ತಾ? ನೀನ್ ವಯಸ್ಸಲ್ಲಿ ದೊಡ್ಡವಳು, ಅವಳು ಹೊಸದಾಗಿ ಬಂದಿದ್ದಾಳೆ. ನಿಧಾನವಾಗಿ ತಿಳಿಸ್ ಹೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನ್ಗೆ? ನನ್ ಕರ್ಮ. ಪೂಜಾ, ಅಮ್ಮ ಇಲ್ಲಿ? ಇನ್ನೂ ಎದ್ದಿಲ್ಲ ರೀ. ನೆನ್ನೆ ನಡೆದಿದ್ರ ಬಗ್ಗೆ ಬೇಜಾರ್ ಮಾಡ್ಕೊಂಡಿರ್ಬೇಕು. ಚಿಸಿ, ನಮ್ಮಮ್ಮ ಹತ್ರ ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಶಿ ಇಸ್ ಜೆಮ್ ಆಫ್ ಅ ಲೇಡಿ. ಇವ್ರು ನೋಡ್ಕೊಂಡ್ ಬರ್ತೀನಿ. ಅಮ್ಮ, ಪೂಜಾ, ಅತ್ತೆ ಏನಂದ್ರು? ಅಮ್ಮ ಮಲಗಿದ್ರು. ಪಾಪ ರಾತ್ರಿ ಎಲ್ಲ ಸರಿಗೆ ನಿದ್ದೆ ಮಾಡಿಲ್ವೋ ಏನೋ. ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಬಂದ್ಬಿಟ್ಟೆ. ಬರ್ತೀನಿ. ಆಮೇಲೆ ಸಾಯಂಕಾಲ 5 ಗಂಟೆಗೆ ಪಾರ್ಟಿಗೆ ಹೋಗ್ಬೇಕು. ರೆಡಿ ಇರು. ಬರ್ಲಾ? ಬಾಯ್. ಪೂಜಾ, ಬರ್ತೀನಿ.
ಯಾಕೋ ಏನಾಯ್ತು? ಕುತ್ಕೋ. ಏನ್ರ ನನ್ ಮಕ್ಳ ನಿಮ್ ಸೆಂಟಿಮೆಂಟ್ಸ್ ನಿಮ್ ಅಟ್ಯಾಚ್ಮೆಂಟ್ಸ್ ಒಂದು ಅರ್ಥನೇ ಆಗ್ತಾ ಇಲ್ವಲ್ರ? ಕಾರಣಗಳಷ್ಟೇ. ಇವತ್ತು ನಾನು ತುಂಬಾ ಹ್ಯಾಪಿ ಆಗಿದ್ದೀನಪ್ಪ. ನೀವೆಲ್ಲ ಏನ್ ಬೇಕಾದ್ರೆ ತಿನ್ನಿ, ಏನ್ ಬೇಕಾದ್ರೆ ಕುಡೀರಿ, ಬಿಲ್ ನಂದು. ಅಲ್ಲೋ, ನಾವಿಷ್ಟು ದಿವಸದಿಂದ ಸೈಕಲ್ ಹೊಡಿತಾನೆ ಇದೀವಿ. ನಮಗ್ ಸಿಗದೆ ಇರೋಂತ ಸೊಲ್ಯೂಷನ್ ನಿನ್ಗೆ ಹೆಂಗೋ ಸಿಕ್ತಾ? ಹೇಳ್ಬೇಡ, ಟಾಪ್ ಸೀಕ್ರೆಟ್. ಏನ್ ಹೇಳೋ? ತಗೊಳ್ರಪ್ಪ, ಇವತ್ತು ನನ್ನ ಪರವಾಗಿ ಟ್ರೀಟ್. ಓಕೆ ಬಾಯ್ಸ್, ಬರ್ತೀನಿ. ಅಮ್ಮ ಹೆಂಡತಿ ಇಬ್ರು ಕಾಯ್ತಿರ್ತಾರೆ. ಅಮ್ಮ ಅಮ್ಮ, ಒಬ್ರೇ ಕೂತಿದ್ಯಾ? ನನಗೆ ಕಾಯ್ತಿದ್ಯಾ? ಗುಡ್. ಏನ್ ಹೇಳೋ? ನೀನು ತುಂಬಾ ಇಷ್ಟವಾದ ಸ್ವೀಟು, ತುಪ್ಪದಲ್ಲಿ ಮಾಡಿದ್ದು. ಹೆಂಗೆ? ಯಾಕಮ್ಮ? ನಾನು ಒಟ್ಟುಗುಟ್ಟೋ ಮುದುಕಿ. ಯಾವ ನನ್ನ ಮಗ ಹೇಳಿದ್ದು? ನಾನು ಗೂಬೆ. ನನಗೆ 60 ವರ್ಷ, ಅರುಳೋ ಮರುಳೋ ಅಲ್ಲ? ನಾನು ಮಳ್ಳಿ ತರ ಇದ್ದು ಇನ್ನೊಬ್ರನ್ನ ಗೂಬೆ ಮಾಡ್ತೀನಿ ಅಲ್ವಾ ಅನ್ನೋದೆಲ್ಲ ಅಂದ್ಬಿಟ್ಟು ಈಗ ಸ್ವೀಟ್ಸ್ ತಂದಿದ್ಯಾ? ಇನ್ಯಾವ ಟೈಟ್ಲು ಕೊಡಕ್ಕೆ? ನಾನು ಹಳ್ಳಿ ಗುಗ್ಗು. ನನ್ ಕಟ್ಕೊಂಡ್ರೆ ನರಕದಲ್ಲಿದ್ದ ಹಾಗೆ. ಅಂದ್ಮೇಲೆ ಯಾಕೆ ಕಟ್ಕೊಂಡ್ರೆ? ಎಷ್ಟು ವರ್ಷ ನಿನ್ನ ಸಾಕಿ ಸರಿಯೋದಕ್ಕೆ ಇದೇನ ನನ್ ಸಿಕ್ಕಿ ಭಾಗ್ಯ. ನಮ್ ತಂದೆ ತಾಯಿನ್ ಬಿಟ್ಟು ನಿಮ್ಮನ್ನ ನಂಬ್ಕೊಂಡ್ ಬಂದಿದ್ದಕ್ಕೆ ಇದೇ ನನಗೆ ಕೊಡೋ ಮರ್ಯಾದೆ. ನಾನ್ ಹಾಗೆಲ್ಲ ಹೇಳಲೇ ಇಲ್ಲ. ಹಾಗಂತ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು. ನನ್ ತಾಳೆ ಒಂದು ಪ್ರಮಾಣ ಮಾಡಿ ಹೇಳಿ. ನಿನ್ ಕೈ ಅಡಿಗೆ ಅಂದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿರುತ್ತೆ. ಅಮೃತ ಅಂದಿದ್ದು ಇದಕ್ಕೆನಾ? ಪೂಜಾ, ರೂಮ್ ನಲ್ಲಿ ಗಂಧದ ಕಡ್ಡಿ ಹಚ್ಚು. 24 ರೆಡಿನಾ 44 ರೆಡಿನಾ ಅಂದಿದ್ದು ಇದಕ್ಕೆನಾ? ನನ್ನ ಅಮ್ಮ ಅಂತ ಕರಿಬೇಡ. ನಿನಗ್ ತೋರಿಸಿದ ಪ್ರೀತಿನ ಒಂದು ನಾಯಿಗೆ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಕಡೆ ಪಕ್ಷ ಅದು ನನ್ನ ಮುದುಕಿ ಇರ್ತಿರ್ಲಿಲ್ಲ. ನಿನ್ನ ಮುಖ ನೋಡಕ್ ಅಸಹ್ಯ. ಪೂಜಾ, ಅದು ಬಂದು ಇನ್ನೊಂದ್ಸಲಿ ಏನಾದ್ರೂ 32 44 ಅಂತ ಬಂದ್ರಿ ನಿಮಗ್ ಸರಿಯಾಗಿ ಮಾಡ್ತೀನಿ. ಯಾಕೋ? ಕಾರಣಗಳು ಅಷ್ಟೇ. ಐಡಿಯಾ ಕೊಡ್ತೀನ? ಐಡಿಯಾ? ನಿನ್ ಮನೆ ಹಾಳು ಐಡಿಯಾ ಕೊಟ್ಟು ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ಟಿಯಲ್ಲ. ನನ್ನ ಮಕ್ಕಳಿಗೆ ಟ್ರೀಟ್ ಬೇಕು. ನನ್ನ ಐಡಿಯಾ ಹಂಗೆಲ್ಲ ಪ್ಲಾಪ್ ಆಗಲ್ಲಮ್ಮ. ಎಲ್ಲೋ ಏನೋ ಎಡವಟ್ಟಾಗಿರ್ಬೇಕು. ಇನ್ನೊಂದು ಐಡಿಯಾ ಕೊಡ್ತೀನಿ ಬಾ. ನನ್ನ ಮಗನೇ ಕೊಟ್ಟಿದ್ದ ಐಡಿಯಾ ಸಾಲದು ಅಂತ ಇನ್ನೊಂದು ಐಡಿಯಾ ಕೊಡ್ತೀಯಾ? ಹಾಕ್ತೀನಿ ನೋಡು. ಒಬ್ರ ಜೊತೆ ಜಗಳ ಆಡಿದ್ರೆ ಇನ್ನೊಬ್ರ ಜೊತೆ ನಾನು ಚೆನ್ನಾಗಿರ್ತಿದ್ದೆ. ಈಗ ದೋಬಿಕಾ ಕುತ್ತಾನ ಗರ್ಕಾನ ಘಾಟ್ಕ ಅನ್ನೋ ತರ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಹಂಗ್ ಮಾಡ್ಬಿಟ್ಟಿಯಲ್ಲೋ. ಪೂಜಾ, ಪೂಜಾ ಬಾಳೆ ತೆಗಿ. ಪೂಜಾ ಪ್ಲೀಸ್ ಹಠ ಮಾಡಬೇಡ. ಐ ಆಮ್ ಸಾರಿ. ನೋಡು, ನಿಮ್ ಜಗಳನ ಹೇಗೆ ನಿಲ್ಲಿಸ್ಬೇಕು ಅಂತ ಹೇಗೆ ಮಾಡಿದೆ ಅಷ್ಟೇ. ಪೂಜಾ 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 ಪ್ಲೀಸ್. ಪೂಜಾ, ನನ್ನ ಅರ್ಥ ಮಾಡ್ಕೋ ಪೂಜಾ ಪ್ಲೀಸ್. ಪೂಜಾ
ಅಮ್ಮ ಅಮ್ಮ, ಐ ಆಮ್ ಸಾರಿ ಮಾ. ಪ್ಲೀಸ್ ಮಾ. ಅಮ್ಮ ಅಮ್ಮ, ನನ್ನ ಕ್ಷಮಿಸ್ಬಿಟ್ಟೆ ಅಂತ ಹೇಳಮ್ಮ. ಮಾ ಮಾ ಮಾ. ನಮ್ಮ ವಂಶದಲ್ಲೇ ಯಾರು ಇಂಥ ಕೆಲಸ ಮಾಡಿರ್ಲಿಲ್ಲ. ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಾಗಾಯ್ತಲ್ಲೋ. ಸಾರಿ ಮಾ, ಏನೋ ಟೆನ್ಷನ್ನು, ಕುಡಿದ್ಬಿಟ್ಟೆ. ಯಾವತ್ತೂ ಕುಡಿಯಲ್ಲಮ್ಮ. ಆಡ್ಕೊಂಡ್ ನಗೋರ್ ಮುಂದೆ ಎಡವಿ ಬಿದ್ದ ಮೇಲೆ ನೀನ್ ಕುಡಿದ್ರೆಷ್ಟು ಬಿಟ್ರೆಷ್ಟು? ಇದನ್ನೆಲ್ಲ ನೋಡೋ ಬದಲು ನಾನೇ ಸತ್ತು ಹೋಗಿದ್ರೆ ಎಷ್ಟೋ ಚೆನ್ನಾಗಿರೋದು. ಯಾಕೆ ಆಗ್ತಿದೆ ನೀರು? ನನ್ನ ಮಗ ಅಪ್ಪಟ ಚಿನ್ನ ಬಿಸ್ಲಿಟ್ ಕರ್ಗ ಹೋಗ್ತಾನೆ, ಇವನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಈ ಕುಡ್ಕಂತ ನನ್ ಕಟ್ಟಿದ್ರಲ್ಲ, ನಾನೇ ಮಾಡಿದೆ ಇವ್ರಿಗೆ. ನನ್ನ ಮಗ ಚಿನ್ನಾನೇ ಕಣೆ. ನೀನು ಮದ್ವೆ ಆದ್ಮೇಲೆ ತುಕ್ ಹಿಡ್ದು ಕಬ್ಬಣ ಆಗಿತ್ತು. ಹೆಂಡತಿ ಆದವಳು ಮನೇಲಿ ನೆಟ್ಟಿಗೆದ್ದಿದ್ರೆ ಅವನ ಯಾಕಿಂತ ಬುದ್ಧಿ ಕಲಿತಿದ್ದ? ಅಯ್ಯೋ ಪಾಪ, ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ ಬರಲ್ಲ. ಕಳ್ಳಂಗೊಂದ್ ಪಿಳ್ಳೆನೆವ ಅಂದಂಗೆ ಕುಡಿಯೋಕೊಂದ್ ಕಾರಣ ಬೇಕಿತ್ತು, ಅದಕ್ಕೆ ನಾನೇನ ಸಿಕ್ಕಿದ್ದು. ಪೂಜಾ, ನೀನ್ ಸ್ವಲ್ಪ ಸುಮ್ನಿರ್ತ್ಯಾ? ಇಷ್ಟು ದಿನ ಸುಮ್ನೆ ಇದ್ದಿದ್ದೆ ತಾನೆ ನನ್ ಕುಡ್ಕನ್ ಹೆಂಡತಿಯಿಂದ ಪಟ್ಟ ಸಿಕ್ಕಿದ್ದು. ಇನ್ನು ಸುಮ್ನೆ ಇದ್ರೆ ನಾನ್ ಚಟ್ಟ ಹಾಕ್ಬೇಕಾಗತ್ತೆ. ಸರಿ, ನಾನ್ ತಪ್ಪು ಮಾಡ್ದೆ ಬಿಡು. ಸ್ವಲ್ಪ ಜನ ನಿಲ್ಲಿಸ್ತೀರಾ? ನೀವಿಬ್ರೆ ಕಿತ್ತಾಡ್ತಿದ್ರೆ ನಾನೆಲ್ಲಿ ಹೋಗ್ಬೇಕು? ಸಾರಾಯಿ ಅಂಗಡಿಗೇನ್ ಕಮ್ಮಿ, ಹೋಗಲ್ಲೇ ಕುಡ್ಕೊಂಡ್ ಬಿದ್ದು ಬದ್ದಾಡಿ. ನಿಮ್ಮಂತವ್ರ ಸಂಸಾರ ಬೇರೆ ಕೇಡು. ಪೂಜಾ, ಅಷ್ಟಲ್ದೆ ಹೇಳ್ತಾರ ಅಪ್ಪ ಇಲ್ದಿರ ಮಕ್ಕಳು ಅಪಪೋಲಿ ಅಲ್ದಂಗ್ ಅಲಿತಿರ್ತಾರೆ ಅಂತ. ನಿನಗೂ ಅಪ್ಪ ಅಮ್ಮ ಇಬ್ರು ಇದಾರಲ್ಲ, ಅವ್ರೇನ್ ಮಹಾಬುದ್ಧಿ ಕಲ್ಸಿರೋದ್ ನಿನಗೆ? ಈ ಮನೆಗ್ ತಕ್ಕ ಸೊಸೆ ಆಗ್ಲಿಲ್ಲ, ಗಂಡನ ತಕ್ಕ ಹೆಂಡತಿನೂ ಆಗ್ಲಿಲ್ಲ. ಮನೇಲಿರೋರ್ಗೆ ಒಂದ್ ಮನಸ್ಸು ಮನುಷ್ಯತ್ವ ಅಂತಿದ್ರೆ ಬಂದವಳು ಸೊಸೆ ಹೆಂಡತಿ ಜೊತೆಗೆ ಮನೆ ಮಗಳು ಆಗ್ತಾಳೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಇದು ಬೇರೆ ಕೇಡು. ಪೂಜಾ ಪ್ಲೀಸ್. ಬೃಂದಾವನ ತೋರಿಸಿ ಬಾವಿಗೆ ತಳ್ದವ್ರು ನಿಮ್ಮ ಅಪ್ಪ ಅಮ್ಮ. ಗಂಡನ ಮನೆನ ಸ್ವರ್ಗ ಮಾಡ್ತೀನಿ ಅಂತ ಬಂದು ನರಕ ಮಾಡ್ಬಿಟ್ಯಲ್ಲ. ನೀನೊಂದ್ ಹೆಣ್ಣ, ಹೆಮ್ಮಾರಿ ನಾನಲ್ಲ. ಗಂಡ ಹೆಂಡತಿ ಚೆನ್ನಾಗಿರೋದನ್ನ ನೋಡಿ ಸಂತೋಷ ಪಡದೆ ಸಂಕಟ ಪಡ್ತಾ ನಮ್ ಸಂಸಾರಕ್ಕೆ ಸಮಾಧಿ ಕಟ್ಟಿ ಈ ಮನೇನ ಸ್ಮಶಾನ ಮಾಡಿದವರು ನೀವು ಹೆಮ್ಮಾರಿ. ಇದೇನ ವರ್ಷ?
ಅದು ಒಬ್ಬನೇ. ಮತ್ತೆ ನಾನೊಬ್ಬನೇ ತಾನೆ? ಯಾರು ಇದ್ದಾರೆ ನನಗೆ? ಯಾರು ಇದ್ದಾರೆ ನನಗೆ? ಇವಳು ಇಲ್ಲ, ಅವರು ಇಲ್ಲ. ನಾನೊಬ್ಬನೇ ತಾನೆ. ಹರ್ಷ, ಸಾಕು ಕಣೋ, ಪ್ಲೀಸ್ ಜಾಸ್ತಿ ಕುಡಿಬೇಡ. ನಿನ್ನೆ ನೀನು ವಿಪರೀತ ಕುಡಿದಿದ್ದೆ. ನೀನು ಹೇಗೆ ಮನೆ ತಲುಪ್ತೆ ಅಂತ ನಿನಗೆ ಗೊತ್ತಿಲ್ಲ ಕಣೋ. ಗೊತ್ತು ಗೊತ್ತು ಕುಡಿದಿದ್ದು ಹಂಗ ಅವ್ರಿಗೆ ಗೊತ್ತಿಲ್ವಾ? ಬೆಳಗ್ಗೆ ತಿರುಗಿ ತಲೆ ಎತ್ತಕ್ಕಾಗ್ಲಿಲ್ಲ, ಅಷ್ಟೊಂದು ಸುಸ್ತು ಕಣ. ಗಂಟ್ಲು ಹಿಡ್ಕೊಂಡ್ಬಿಟ್ಟಿತ್ತು. ಯಾರಿಗೆ ಏನು ಮಾಡ್ಲಿ? ಮನೆಗೆ ಹೋದ್ರೆ ಎರಡು ಹ್ಯಾಂಗ್ ಓವರ್ ಕಣ. ಹ್ಯಾಂಗ್ ಮಾಡ್ಕೊಂಡು ಸತ್ತೋಣ ಅನಿಸ್ತಾ ಇದೆ. ಅದಕ್ಕೆ ಇಲ್ಲಿ ಬಂದಿತ್ತು. ನಾನು ಏನೇನೋ ಅನ್ಕೊಂಡಿದ್ದೆ ಕಣ, ಏನೇನೋ ಅನ್ಕೊಂಡಿದ್ದೆ. ಚಿನ್ನದಂತ ಹೆಂಡತಿ, ಒಳ್ಳೆ ಅಮ್ಮ, ಸ್ವರ್ಗನೇ ನನ್ನ ಜೇಬಲ್ಲಿದೆ ಅನ್ಕೊಂಡಿದ್ದೆ ಕಣ. ಸ್ವರ್ಗನೇ ನನ್ನ ಜೇಬಲ್ಲಿದೆ ಅನ್ಕೊಂಡಿದ್ದೆ. ಆದ್ರೆ ಆಗಿದ್ದೇನೋ ನರಕ ಆಗೋಯ್ತು ನನ್ನ ಜೀವನ. ನರಕ ಆಗೋಯ್ತು ನನ್ನ ಜೀವನ. ನರಕನೋ ಇದು? ಮದುವೆ ನರಕ ಕಣ. ಹಾಗಂತ ಕುಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೇನೋ? ಬೇಡ, ಸಾಲ್ವ್ ಆಗೋದು ಬೇಡಪ್ಪ. ಅಟ್ಲೀಸ್ಟ್ ಡಿಸಾಲ್ವ್ ಆದ್ರೂ ಆಗುತ್ತಲ್ಲ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ಇದೆಲ್ಲ ಮರ್ಸತ್ತೆ ಕಣ. ನಿನ್ನೆ ನಡೆದಿದ್ದ ಗೋಳನೆಲ್ಲ ಸ್ವಲ್ಪ ಹೊತ್ತಾದ್ರೂ ಮರ್ತೋಯ್ತು ಇದರಿಂದ. ಹಚ್ಚಾಗ್ಲಿ. ಹೇಗಾದ್ರೂ ಈ ರೋದನೆಯಿಂದ ನಾನು ತಪ್ಪಿಸ್ಕೋಬೇಕು ಅಷ್ಟೇ. ಬೇಡ ಹರ್ಷ, ನೀನು ಕುಡಿಬೇಡ, ಸಾಕು ಕಣೋ. ನಾನು ಸುಖವಾಗಿರೋದು ನಿನ್ಗೆ ಇಷ್ಟ ಇಲ್ವೇನೋ? ನೀನ್ ನನ್ನ ಫ್ರೆಂಡ್ ಅಲ್ವನೋ? ಪ್ಲೀಸ್ ನೋಡು, ಇದೇ ಲಾಸ್ಟ್ ಪೆಗ್ಗು. ಗಾಡಿ ಕೀ ಕೊಡು. ನಿಂಗೆ ನಡೆಯಕ್ಕೆ ಆಗಲ್ಲ. ಮುಷ್ಕಲ್ ಕೊಡಲ್ಲ. ಬ್ಯಾಡು. ಹಲೋ ಹಲೋ, ನಾನು ಅನ್ಸೂಯ ಮಾತಾಡೋದು. ಓ ಅಜ್ಜಯ್ಯ, ಅಲ್ಲೆಲ್ಲ ಚಂದಕವರ ಮಗ? ಹಾ, ಎಲ್ಲ ಚೆನ್ನಾಗಿದ್ದೀವಿ. ಹರ್ಷ ಅಲ್ಲಿಗೆ ಬಂದ? ಇಲ್ವಲ್ಲ. ಯಾಕವ್ವ, ಏನ್ ಸಮಾಚಾರ? ಏನಿಲ್ಲ, ಅವನ್ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗಿದ್ದಾನೆ. ಹಾಗೆ ತಾತನ್ ನೋಡ್ಕೊಂಡು ಬರ್ತೀನಿ ಅಂತಿದ್ದ, ಅದಕ್ಕೆ ಫೋನ್ ಮಾಡಿದೆ. ಓ ಹಂಗ ಇಸ್ಯಾ? ಇಲ್ಲ ಮಗ, ಅವನಿನ್ನೂ ಬಂದಿಲ್ಲ. ಅವನಿನಾರ ಬಂದ್ರೆ ನಾನು ನಿಂಗೆ ಫೋನ್ ಮಾಡಿಸ್ತೀನಿ, ಆಯ್ತಾ ಮಗ? ಸ್ಟೇಷನ್ಗೆ ಹೋಗಿದ್ದೆ. ಮೋಟ್ರ್ ಬೈಕು ಆಕ್ಸಿಡೆಂಟ್ ಆಗೋಗಿದೆ. ಆ ಮೋಟ್ರ್ ಬೈಕ್ ನೋಡಿದ್ರೆ ಹರ್ಷ ಉಳಿದಿರೋದು ಸಾಧ್ಯನೇ ಇಲ್ಲ, ಹಾಗಾಗಿದೆ. ಬಟ್ ಅಲ್ಲಿ ಯಾವ ಬಾಡಿನೂ ಸಿಗ್ಲಿಲ್ವಂತೆ. ಅವನ ಹೆಂಡತಿಗೆ ತಾಯಿಗೆ ವಿಷಯ ತಿಳಿಸೋದು ಹೇಗೆ? ತಿಳಿಸೋದೇ ಬೇಡ. ಇದರಿಂದ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇರೋ ವಿಷಯನ ಅವ್ರ ಮನೆಯವ್ರಿಗೆ ತಿಳಿಸ್ಬಿಡೋಣ. ಮುಂದೆ ದೇವ್ರು ಇದ್ದಾನೆ. ಅಮ್ಮ, ಏನ್ರಪ್ಪ, ಏನಾದ್ರೂ ವಿಷಯ ಗೊತ್ತಾಯ್ತಾ? ಅವನ ವಿಷಯ ಏನು ಗೊತ್ತಾಗ್ಲಿಲ್ಲಮ್ಮ. ಆದ್ರೆ ಆದ್ರೆ ಅವನು ತಗೊಂಡೋಗಿದ್ದ ನನ್ನ ಮೋಟ್ರ್ ಬೈಕು
ಪೊಲೀಸ್ನವ್ರಿಗೆ ಸಿಕ್ಕಿದೆ. ಅದು ಆಕ್ಸಿಡೆಂಟ್ ಆಗಿ ರೋಡ್ನಲ್ಲಿ ಬಿದ್ದು ತುಂಬಾ ಜಖಮಾಗಿದೆ ಅಂತೆ. ಆದರೆ ಹರ್ಷನ್ ಬಗ್ಗೆ ಏನು ತಿಳಿದಿಲ್ಲ. ಅಮ್ಮ, ನಾನು ವಯಸ್ಸಿನಲ್ಲಿ ಚಿಕ್ಕವನು, ಆದರೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇತ್ತೀಚೆಗೆ ಹರ್ಷ ಬಹಳ ಬೇಸರವಾಗಿ ಮನೇಲಿ ಏನೋ ಗಲಾಟೆ ಅಂತ ನಮ್ಮ ಹತ್ರ ಹೇಳ್ತಾ ಇದ್ದ. ಆದ್ದರಿಂದ ಸಿಗರೇಟ್ ಸೇದೋದು, ವಿಪರೀತ ಕುಡಿಯೋದನ್ನು ಕಲ್ತ. ಎಲ್ಲರೂ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ, ಆದ್ರೆ ನಮ್ಮ ಹರ್ಷ ಕೆಟ್ಟಿದ್ದು ಸಂಸಾರಿ ಆದ್ಮೇಲೆ. ಹೆದರ್ಕೋಬೇಡಮ್ಮ, ಅವನಿಗೇನೂ ಆಗಿರಲ್ಲ, ದೇವರಿದ್ದಾನೆ. ನಮ್ಮ ಯಜಮಾನ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಆದಷ್ಟು ಬೇಗ ಮನೆಗೆ ವಾಪಸ್ ಬರಂಗ್ ಮಾಡಪ್ಪ. ಸ್ವಾಮಿ, ನನ್ನ ಮಗ ಎಲ್ಲಾನು ಮರೆತು ಬೇಗ ಮನೆಗೆ ಬಂದ್ರೆ ನಿನಗೆ ಕ್ಷೀರಾಭಿಷೇಕ ಮಾಡಿಸ್ತೀನಪ್ಪ. ಹರ್ಷಾರ್ ಮನೆ ಇದೆ ತಾನೆ? ಹೌದು. ಡ್ರೈವರ್, ಲಗೇಜ್ ಎಲ್ಲ ಒಳಗೆ ತಗೊಂಡ್ ಬಾ. ಮೇಡಮ್, ಲಗೇಜ್ ಅಲ್ಲಿಟ್ಬಿಟ್ಟು ಹೋಗು. ಹರ್ಷ ರೂಮ್ ಯಾವುದು? ಅದು. ಥ್ಯಾಂಕ್ಸ್. ನಿಂತ್ಕೊಳೆ. ನೀನ್ ಯಾರು ಅಂತಾನೆ ಹೇಳ್ದೆ ಒಳ್ಳೆ ಮಹಾರಾಣಿ ತರ ಆಡ್ತಿದ್ಯಲ್ಲ, ಯಾರೇ ನೀನು? ಇದನ್ನ ಓಪನ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನಾನು ಧರ್ಮ ಪತ್ನಿ ಸೀಮಾ ಹರ್ಷ. ಅದ್ ಹೇಗಾಗತ್ತೆ? ತಾಳಿ ಕಟ್ಟಿರೋ ಹೆಂಡತಿ ನಾನಿರ್ಬೇಕಾದ್ರೆ. ನೆಕ್ಸ್ಟ್ ಪೇಜ್. ತಾಳಿನ ನನಗೂ ಕಟ್ಟಿದ್ದಾರೆ. ಹಾಗಾದ್ರೆ ಎಲ್ಲ ಆಗೋಗಿದ್ಯಾ? ನಾನು ಬದುಕಿರೋವರೆಗೂ ಇದು ಸಾಧ್ಯ ಇಲ್ಲ. ಎಲ್ಲಿ ಅವನು? ನೀನೊಳಗೋಗು. ಹೋಗು. ಏನೋ ಇದೆಲ್ಲ? ಯಾರೋ ಇವಳು? ಇದೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ಅವಳು ನನ್ನ ಹೆಂಡತಿ. ಎಷ್ಟೋ ಧೈರ್ಯ ನಿನಗೆ? ನಿನ್ ತಾಯಿ ನಿನ್ ಹೆಂಡತಿ ಮುಂದೆನೆ ಇನ್ನೊಬ್ಬಳನ್ನ ಕರ್ಕೊಂಡು ಬಂದು ನನ್ನ ಹೆಂಡತಿ ಅಂತಿದ್ಯಲ್ಲ, ಮನುಷ್ಯನ ನೀನು? ಒಬ್ಬ ಹೆಂಡತಿ ಬದುಕಿರ್ಬೇಕಾದ್ರೆ ಇನ್ನೊಬ್ಬಳನ್ನ ಹೆಂಡತಿ ಅಂತ ಕರ್ಕೊಂಡ್ ಬಂದಿದ್ದೀರಲ್ಲ, ಇದು ಸರಿನಾ? ಮದುವೆ ಒಂದಾಗ್ಬಿಟ್ರೆ ಸಾಕಾ? ನನಗಿರೋದು ಒಂದೇ ಜೀವನ, ಒಂದೇ ಬದುಕು. ಅದರಲ್ಲೂ ಯೌವನ ಅನ್ನೋದು ಕೆಲವು ವರ್ಷಗಳು ಮಾತ್ರ. ಅದನ್ನ ನಿಮ್ ಜಗಳ ನೋಡ್ತಾ ಕಳೆಯೋಷ್ಟು ಮೂರ್ಖ ಅಲ್ಲ ನಾನು. ನನ್ನ ಜೀವನ, ನನ್ನ ಬದುಕು, ನನ್ನ ಸಂತೋಷ ಮುಖ್ಯ ನನಗೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದು. ಒಬ್ಬ ತಾಯಿಯಾಗಿ ನಾನಿದನ್ನ ಒಪ್ಪೋದೇ ಇಲ್ಲ. ಬೇಡ,
ಒಬ್ಬ ಮಗನಾಗಿ ತಾಯಿ ಏನ್ ಮಾಡ್ಬೇಕೋ ಆ ಕರ್ತವ್ಯ ಮಾಡಕ್ ಬಂದಿದ್ದೀನಿ ಅಷ್ಟೇ. ಈಗ ಒಂದ್ ತಾಯಿಯಾಗಿ ಹೆಂಡತಿಯಾಗಿ ನಿಮ್ಗೆ ಏನ್ ಮಾಡ್ಬೇಕು ಅನ್ಸ್ತೋ ಅದನ್ನ ಮಾಡಿ. ಇಲ್ದಿದ್ರೆ ಈಗ ನಾವ್ ಏನ್ ಮಾಡ್ಬೇಕು ಅಂತ ನಿಮ್ ಇಷ್ಟ. ಅವಳು ನನ್ನ ಹೆಂಡತಿ, ನನ್ ಜೊತೆ ಇದೇ ಮನೇಲಿ ಇರ್ತಾಳೆ. ನೀವಿಬ್ರು ಅವಳ ಜೊತೆ ಹೊಂದ್ಕೊಂಡಿರಕ್ಕಾಗತ್ತಾ ಇಲ್ವಾ? ಅವಳು ಯಾರು ಅಂತ ನಾವ್ ಅವಳ ಜೊತೆ ಹೊಂದ್ಕೊಂಡಿರ್ಬೇಕು. ನನ್ ಸಂತೋಷ ಇಷ್ಟಪಡಲ್ಲ, ನಿಮ್ ತರ ಅಲ್ಲ. ಈ ಮನೆಗೆ ಬಂದ್ರೆ ನೀವಿಬ್ರಿಂದ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ನನಗೋಸ್ಕರ ಏನ್ ಬೇಕಾದ್ರೆ ಸಲ್ಲಿಸ್ಕೊಳ್ತೀನಿ ಅಂತ ಜೊತೆಗೆ ಬಂದಿದ್ದಾಳೆ. ಅವಳೇ ಒಪ್ಪ ಮೇಲೆ ನಿಮ್ದೇನಿದೆ? ಇದು ನಮ್ಮ ಮದುವೆ ಸರ್ಟಿಫಿಕೇಟ್. ಅತ್ತೆ ಅಳ್ಬೇಡ, ನಾನಿದ್ದೀನಿ. ಇದನ್ನ ಹೀಗೆ ಬಿಡಕ್ಕಾಗಲ್ಲ. ಇಲ್ಲ ಅತ್ತೆ, ನಾನಿಲ್ಲಿರೋಲ್ಲ. ನಾನ್ ತವ್ರ ಮನೆಗೆ ಹೋಗ್ತೇನೆ. ಮನೇಲಿ ಇಲಿ ಸೇರ್ಕೊಂಡ್ರೆ ಇಲಿನ ಹೊರಗೆ ಹಾಕ್ಬೇಕೆ ಹೊರತು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಾರ್ದು. ನಾವಿಬ್ರು ಸೇರಿ ಅವಳನ್ನ ಹೊರಗೆ ಹಾಕೋಣ. ಸುಮ್ಮನೆ But I like you. ಅದಿರ್ಲಿ, ಅದೇನೋ ನಂಬರಲ್ಲಿ ಸೀಕ್ರೆಟ್ ಕೋಡ್ ಅಂದ್ರಲ್ಲ, ಏನದು? 34 ಅಂತಿದೆ, ಒಂದು 64, 22 ಅಂತೂ ಸೂಪರ್. ಏನು ಅಂತ ಕಿವಿಲಿ ಹೇಳ್ತೀನಿ ಬಾ. ಏಯ್, ಏನೇ ಮಾಡ್ತಿದ್ಯಾ? ನಾನು ಅವ್ರ ಪೂಜೆ ಮಾಡ್ತಿದ್ದೀನಿ. ಅದನ್ನ ಮಾಡ್ಬೇಕಾದವಳು ನಾನು. ಆ ಹಕ್ಕಿರೋದು ನನ್ಗೆ. ಯಾಕೆ? ನನಗದ್ರ ಹಕ್ಕಿಲ್ವಾ? ನಾನ್ ಮಾಡೋ ಪೂಜೆಗೆ ಅಡ್ಡ ಬರ್ಬೇಡ. ನಾನು ಅಡ್ಡ ಬರ್ತಿದ್ದೀನಾ? ನನ್ನ ಗಂಡನ ಬಲೆಗೆ ಹಾಕೊಂಡು ನನ್ನ ಮನೆ ಒಳಗ್ ನುಗ್ಗಿ ನನ್ನ ಜೀವನಾನೇ ಹಾಳು ಮಾಡ್ದೋಳು ನೀನು. ನಡಿಯೇ. ನಾನು ಯಾಕೆ ಹೋಗ್ಲಿ? ನಾನು ಅವ್ರ ಹೆಂಡ್ತಿನೇ. ನೀನ್ ಹೇಳಿದ ತಕ್ಷಣ ಅವ್ರ ಹೆಂಡತಿ ಆಗೋಲ್ಲ. ಸಾವಿರಾರು ಜನದ ಮುಂದೆ ಸಾಕ್ಷಾತ್ ಕೈ ಹಿಡಿದವಳು ನಾನು. ನಾನು ಮಗುವಿನ ತಾಯಿ. ನಾನು ನಿಮ್ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಈ ವಿಷಯನ ಪೂಜೆ ಮಾಡಿ ನಿಮ್ಗೆ ಹೇಳ್ಬೇಕು ಅಂತ ಬಂದೆ. ಹೇಳ್ರಿ ಇವಳಿಗೆ, ಹೇಳ್ರಿ. ಈ ಹಕ್ ನನಗ್ ತಾನೇ ಇರೋದು. ಈ ಹಕ್ ನನಗ್ ತಾನೇ ಇರೋದು. ಹೇಳ್ರಿ. ಹೌದು, ನೀನ್ ಹೇಳಿದ್ದೆಲ್ಲ ಸರಿನೇ. ಹಾಕಿರೋದು ನಿನಗೆ. ನಾನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆದವಳು ನೀನೆ, ನನ್ನ ಮಗುವಿಗೆ ತಾಯಾಗವಳು ನೀನೆ. ಆದ್ರೆ ಈ ಭೀಮನಮ್ಮಾವಸೆ ಗಂಡನ ಪೂಜೆಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಾ? ತಾನ್ ಮುತ್ತೈದೆಯಾಗಿ ಸಾಯ್ಬೇಕು, ತಾನ್ ಗಂಡ ದೀರ್ಘಾಯುಷ್ಯವಾಗಿ ಯಾವಾಗಲೂ ನಗ್ನಗ್ತಾ ಸುಖ ಸಂತೋಷ ತೃಪ್ತಿಯಿಂದ ಬದುಕಲಿ ಅಂತ ತಾನೆ. ಆದ್ರೆ ಅದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ವಲ್ಲೇ? ಒಬ್ಬ ಹೆಂಡತಿಯಾಗಿ ನಿನ್ ಕರ್ತವ್ಯ ನೀನ್ ಮಾಡಿದ್ರೆ ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಇವಳನ್ನ ಕರ್ಕೊಂಡ್ ಬಂದವನೇ ನಾನು. ಇವಳಿಗೆ ಅವಮಾನ ಮಾಡಿದ್ರೆ ನನಗೆ ಅವಮಾನ ಮಾಡ್ದಾಗೆ. ಈಗ ನಡ್ಕೊಳ್ಳೋದು ಒಂದ್ ಹೆಣ್ಣ ನೀನು? ಸಂಸ್ಕಾರ ಅನ್ನೋದು ಇದೆಯಾ ನಿನ್ಗೆ? ತನ್ನ ಗಂಡನಿಗೆ ಅವನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಈ ಪೂಜೆ ಪುರಸ್ಕಾರಕ್ಕೆಲ್ಲ ಏನ್ ಅರ್ಥ ಇದೆ? ಅಮ್ಮ, ನಡೀರಿ ಹೋಗೋಣ. ಇವತ್ತು ನಾಳೆನೋ ಸರಿ ಹೋಗ್ಬೋದು ಅನ್ನೋ ಆಸೆ. ಇವತ್ತು ಮಣ್ಪಾಲಾಯ್ತು. ಇಲ್ಲಿ ಹೆತ್ತ ತಾಯಿಗೆ, ಕಟ್ಕೊಂಡಿರೋ ಹೆಂಡತಿಗೆ ಯಾರಿಗೂ ಯಾವ ಮರ್ಯಾದೆನೂ ಇಲ್ಲ ಅಂದ್ಮೇಲೆ ನನ್ನ ಹೊಟ್ಟೆಲ್ ಹುಟ್ಟೋ ಮಗುಗೆ ಪ್ರೀತಿ ಸಿಗುತ್ತೆ ಅಂದ್ಕೊಳ್ಳೋದು ಮೂರ್ಖತನ. ಈ ವಾತಾವರಣದಲ್ಲಿ ನನ್ನ ಮಗು ಬೆಳೆಯೋದು ಬೇಡಮ್ಮ. ನಡೀರಿ ಹೋಗೋಣ. ಒಂದ್ ನಿಮಿಷ.
ಹೋಗಕ್ ಮುಂಚೆ ನಂದು 2 ಮಾತು ಕೇಳ್ಬಿಟ್ಟು ಹೋಗಿ. ನೆನ್ನೆವರೆಗೂ ಹಾವು ಮೂಸಿ ತರ ಕಿತ್ತಾಡ್ತಿದ್ ನೀವಿಬ್ರು, ಈಗ ಕಣ್ಣೀರ್ ಸುಸ್ಕೊಂಡು ಒಂದಾಗಿ ಮನೆ ಬಿಟ್ಟು ಹೋಗಕ್ ಕಾರಣ ನಾನ? ಈ ಒಗ್ಗಟ್ಟು ಮೊದಲ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತಾ? ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ನಿಮ್ಮಿಬ್ರ ಮಧ್ಯೆ ಜಗಳದಲ್ಲಿ ಸತ್ತಿದ್ ನಾನು. ಅಮ್ಮ, ನಿನ್ ದೇಹದ ಒಂದು ಅಂಗಮ್ಮ ನಾನು. ನಿನಗೆ ನೋವಾದ್ರೆ ನನಗೂ ನೋವಾಗುತ್ತೆ. ಅದೇ ತರ ಅವಳು ನನ್ನ ಅರ್ಧ ಅಂಗಿ, ಅವಳಿಗೆ ನೋವಾದ್ರೆ ನನಗೆ ನೋವಾಗುತ್ತೆ ಅಂತ ಒಂದು ಸಣ್ಣ ಸತ್ಯ ಯಾಕಮ್ಮ ನಿನ್ಗೆ ಅರ್ಥ ಆಗ್ಲಿಲ್ಲ? ಅಮ್ಮ, ಅವಳು ನಿನ್ ತರ ಒಂದು ಹೆಣ್ಣಮ್ಮ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮದುವೆ ಆದ್ಮೇಲೆ ತನ್ನ ತಾಯಿ ತಂದೆ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಇದೇ ನನ್ನ ಮನೆ, ಇವನೇ ನನ್ನ ಗಂಡ, ಇವರು ನನ್ನ ತಾಯಿ ತರ ನೋಡ್ಕೊಳ್ಳೋ ಅತ್ತೆ ಅಂತ ನಂಬ್ಕೊಂಡ್ ಬಂದಿರೋಳಮ್ಮ. ಬಂದ ಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ಬೋದು, ಆದ್ರೆ ನಿನಗಿಂತ ವಯಸ್ಸಲ್ಲಿ ಚಿಕ್ಕವಳಮ್ಮ, ಅನುಭವ ಕಡಿಮೆ ಅಂತ ಶ್ರಮಿಸ್ಬೋದಿತ್ತಲ್ಲ, ಯಾಕಮ್ಮ ಮಾಡಿಲ್ಲ? ಹೆಣ್ಣಿನ ಅತಿ ಉನ್ನತವಾದ ಸ್ಥಾನ ತಾಯಿದಮ್ಮ. ಆ ಸ್ಥಾನಕ್ಕೆ ಬೇಕಾದ ಗೌರವ ನೀವು ಕೊಟ್ರ? ಇವಳು ನಿನ್ನ ಸೊಸೆ, ನನ್ನ ಮಗನ ಬಾಳಿಗೆ ಬೆಳಕಾಗಿ ಬಂದಿರೋಳು ಅಂತ ಅರ್ಥ ಮಾಡ್ಕೊಳ್ದೆ, ಅಯ್ಯೋ ರಾಕ್ಷಸಿ ನನ್ನ ಮಗನ ಕಿತ್ಕೊಂಡು ಬಂದಿದ್ದಾಳೆ ಅನ್ನೋ ತರ ಅವಳಿಗೆ ಪೈಪೋಟಿಯಾಗಿ ನಿಂತ್ಬಿಟ್ರಲ್ಲಮ್ಮ. ನೀವು ಮಾಡಿದ್ದಲ್ಲ ಸರಿನಾ? ಸರಿನಮ್ಮ? ಏನು ಕೊನೆಗೂ ನನ್ನ ಗಂಡನ ಸತ್ಯ ಅರ್ಥ ಆಗೋಯ್ತು, ತನ್ನ ಪರವಾಗಿ ಮಾತಾಡ್ತಿದ್ದಾನೆ ಅಂತ ಸಂತೋಷ ಪಡ್ತಿದ್ಯಾ? ನೀನ್ ಮಾಡಿದ್ದಾದ್ರೂ ಏನು? ಮದುವೆ ಆದ ಹೊಸದ್ರಲ್ಲಿ ಅತ್ತೆರ ಬಾಯಿ ತುಂಬಾ ಅಮ್ಮ 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 ಅಂತ ಕರೀತಿದ್ಯಲ್ಲ, ಯಾವತ್ತಾದ್ರೂ ಒಂದಿನ, ಯಾವತ್ತಾದ್ರೂ ಒಂದು ದಿನ ಬರೀ ಬಾಯಲ್ಲದೆ ಮನಸ್ಪೂರ್ವಕವಾಗಿ ಅವ್ರನ್ನ ಅಮ್ಮ ಅನ್ನೋ ರೀತಿಯಲ್ಲಿ ನೋಡಿದ್ಯಾ? ನೀನ್ ಆತರ ನೋಡಿದ್ದಿದ್ರೆ ಖಂಡಿತವಾಗ್ಲೂ ಅವರು ನಿನ್ನ ಮಗಳಾಗೆ ನೋಡಿರೋರು. ಏನೋ ನಮ್ಮಮ್ಮ ದೊಡ್ಡ ತಪ್ಪು ಮಾಡಿದಾಗ ಆಡ್ತೀಯಲ್ಲ, ಇದೇ ತಪ್ಪನ್ನ ನಿಮ್ಮಮ್ಮ ಮಾಡಿದ್ರೆ ಇದೇ ತರ ಮನಸ್ಸಲ್ಲಿಟ್ಕೊಂಡು ಜಿತ್ ಸಾಧಿಸ್ತಾ ಇದ್ಯಾ? ಏನ್ ಹೇಳಿದೆ ನೀನು? ನನ್ ಮಗು ಈ ವಾತಾವರಣದಲ್ಲಿ ಬೆಳಿಬಾರ್ದು, ಮನೆ ಬಿಟ್ಟು ಹೋಗ್ತೀನಿ ಅಂತಾನ? ಹುಟ್ಟದೇ ಇರೋ ಮಗು ಬಗ್ಗೆನೇ ಇಷ್ಟೊಂದು ಅಕ್ಕರೆ ಇರಬೇಕಾದ್ರೆ 9 ತಿಂಗಳು ಹೊತ್ತು 30 ವರ್ಷ ಸಾಕಿ ಸಲಹಿದ ನನ್ನಮ್ಮನ ಕಷ್ಟ ನಿಂಗೆ ಅರ್ಥ ಆಗಲ್ವೇನೆ? ನೋಡೆ ಅವ್ರನ್ನ, ನೋಡೆ ಚಿಕ್ಕ ವಯಸ್ಸಲ್ಲೇ ಗಂಡನ್ ಕಳ್ಕೊಂಡು ಇನ್ನನ್ ಜೀವನಾನೇ ನನ್ ಮಗ, ನನ್ ಸರ್ವಸ್ವನೇ ನನ್ ಮಗ ಅಂತ ನಂಬ್ಕೊಂಡಿದ್ರು. ದಿಢೀರಂತ ಹೊಸಬಳು ಬಂದು ಇವನು ನನ್ನ ಗಂಡ, ನನಗೆ ಸೇರ್ಬೇಕಾದವನು ಅಂತ ಕಿತ್ಕೊಳಕ್ ಪ್ರಯತ್ನ ಪಟ್ಟಾಗ ಅಯ್ಯೋ ನನ್ ಮಗ ನನ್ ಬಿಟ್ಟು ಹೋಗ್ತಿದ್ದಾನೆ ಅಂತ ಭಯ ಪಡೋ ಸಹಜ ತಾನೆ? ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನೋವು ನಿನ್ಗೆ ಅರ್ಥ ಆಗಲ್ವಾ? ದೇವ್ರು ತಾನ್ ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿದಂತೆ, ತಾಯಿ ಮಗನ ಜೊತೆ ಜೀವನ ಪೂರ್ತಿ ಇರಕ್ಕಾಗಲ್ಲ ಅಂತ ಹೆಂಡತಿನ ಸೃಷ್ಟಿ ಮಾಡಿದಂತೆ. ಈಗ ನೀವಿಬ್ರೇ ಜಗಳ ಆಡ್ತಾ ಇದ್ರೆ ನಮಗೆ ಎಲ್ಲಿಂದ ಸಿಗ್ಬೇಕು ನೆಮ್ಮದಿ? ನೋಡಿ, ನಾನು ಹೇಳಬೇಕು ಅಂತ ಅನ್ಸಿದ್ದೇನೆಲ್ಲ ಹೇಳಿದ್ದೀನಿ. ಈಗಲೂ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಹೋಗಿ. ಒಂದೇ ಮನೇಲಿದ್ದಾಗ ಸಂಸಾರ ಸುಖವಾಗಿರಲ್ಲ ಅನ್ಸುತ್ತೆ, ದೂರ ಇಟ್ಕೊಂಡು ಅವ್ರನ್ನ ಆಶೀರ್ವಾದ ಮಾಡೆ. ಹರ್ಷ, ಹೋಗೋಕ್ ಮುಂಚೆ ನಿನ್ನೊಂದು ಮಾತು ಕೇಳ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡ. ನಾನ್ ಸತ್ರೆ ತರ ಅನಾಥ ಹೆಣ ಮಾಡಬೇಡ. ನನ್ ಜೊತೆಗೆ ನೀನೇ ಬೆಂಕಿ ಇಡಬೇಕು. ನೀನ್ ಸಾಯೋದನ್ನ ಹೇಗಮ್ಮ? ಇವ್ರು ಯಾರು ಗೊತ್ತಾ? ಕುಡಿದು ಬೀದಿಯಲ್ಲಿ ಬಿದ್ದಿದ್ದ ನನ್ನನ್ನ
ಎತ್ಕೊಂಡೋಗಿ ಆರೈಕೆ ಮಾಡಿ ಮಾನಸಿಕವಾಗಿ ನನ್ನಲ್ಲಿ ಶಕ್ತಿ ತುಂಬಿ ನನಗೆ ಪುನರ್ಜನ್ಮ ನೀಡಿದ ದೇವತೆ ಮಾ. ನೀವಿಬ್ರು ಅನ್ಕೊಂಡಿರೋ ಹಾಗೆ ಅವ್ರು ನನ್ನ ಹೆಂಡತಿ ಅಲ್ಲ, ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಸೀಮಾ. ಸೀಮಾ, ನಮ್ಮ ಸಂಸಾರನ ಉಳಿಸೋದಕ್ಕೆ ಎಂಥ ತ್ಯಾಗ ಮಾಡಿದ್ವಿ. ನಿನ್ನ ಉಪಕಾರನ ನಾವು ಮರೆಯೋದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಾಗೆಲ್ಲ ಬೈದ್ಬಿಟ್ಟೆ. ಒಬ್ಬ ಸೈಕಿಯಾಟಿಸ್ಟ್ ಆಗಿ ನಾನ್ ಮಾಡಿದ್ದಿಷ್ಟೇ. ಮಕ್ಳಿಬ್ರು ಒಂದೇ ಗೊಂಬೆಗಾಗಿ ಹೊಡೆದಾಡ್ತಿದ್ದಾಗ ಆ ಗೊಂಬೆನ ನಾನು ಕಿತ್ಕೊಂಡೆ. ಮಕ್ಳಿಬ್ರು ಜಗಳ ಮರೆತು ಒಂದಾಗ್ಬಿಟ್ರು. ನಾನು ಹರ್ಷನ ನಿಮ್ಮಿಂದ ಕಿತ್ಕೊಂಡ್ಮೇಲೆ ನೀವಿಬ್ರು ಒಂದಾದ್ರಿ. ಒಬ್ಬ ಡಾಕ್ಟರ್ ಆಗಿ ನಾನು ಈ ನಾಟಕ ಆಡ್ದೆ. ಆದ್ರೆ ಈಗ ಈ ಗೊಂಬೆನ ಕೊಡಕ್ಕೆ ನನಗೆ ಮನ್ಸಾಗ್ತಾ ಇಲ್ಲ. ಬಟ್ ಕೊಡ್ಲೇಬೇಕು, ಯಾಕೆಂದ್ರೆ ನಾನೊಬ್ಬ ಡಾಕ್ಟರ್. ನಿಮ್ಮಲ್ಲೆಲ್ಲರೂ ಒಳ್ಳೆಯವರೇ, ಒಬ್ರನ್ನೊಬ್ರನ್ನ ಪ್ರೀತಿಸೋರೆ. ಆದ್ರೆ ತಪ್ಪೆಲ್ಲಿ ಮಾಡಿದ್ರಿ ಅಂದ್ರೆ ಹಂಚ್ಕೋಬೇಕಾದ ಪ್ರೀತಿನ ಕಿತ್ಕೊಳಕ್ ಹೋದಾಗ ಅದ್ಯಾರಿಗೂ ಸಿಗೋದಿಲ್ಲ ಅನ್ನೋ ಸತ್ಯನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ದಯವಿಟ್ಟು ಇನ್ಮುಂದೆ ಆದ್ರೂ ತಿದ್ಕೊಳ್ಳಿ. ಯಾಕೆಂದ್ರೆ ಕಳೆದು ಹೋಗಿದ್ದು ಮತ್ತೆ ಸಿಗೋದೂ ಇಲ್ಲ. ಎಲ್ಲರೂ ನನ್ನ ಹಾಗೆ ಡಾಕ್ಟರ್ ಆಗಿರಲ್ಲ. ಹರ್ಷ, ಎನಿವೆ ಗುಡ್ ಲಕ್. $32 25.